ಸೆಕೆಂಡ್ ಸೆಮ್ನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಈಗಾಗಲೇ ನಾವು ಮೂಲಾಧಾರಗಳ ಕುರಿತು ಗಮನಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಈ ಕಾಲದ ಇತಿಹಾಸವನ್ನು ರಚಿಸುವಲ್ಲಿ ಮೂಲಾಧಾರಗಳಲ್ಲಿ, ಅದು ಪುರಾತತ್ವಶಾಸ್ತ್ರ ಮೂಲಾಧಾರಗಳಲ್ಲಿ ಸ್ಮಾರಕಗಳ ಪಾತ್ರ ಎಷ್ಟು ಮಹತ್ವದ್ದು ಎಂಬುದನ್ನು ಗಮನಿಸು. ಸ್ಮಾರಕಗಳನ್ನು ಮಾನ್ಯುಮೆಂಟ್ಸ್ ಅಂತ ನಾವು ಕರಿತೀವಿ. ಪ್ರಾಚೀನ ಕಾಲದ ಕಟ್ಟಡಗಳನ್ನು ಸ್ಮಾರಕಗಳೆಂದು ಕರೆಯಲಾಗಿದೆ. ಇವುಗಳನ್ನು ದೇವಾಲಯಗಳು, ಸ್ತೂಪಗಳು, ವಿಹಾರಗಳು, ಚೈತ್ಯಾಲಯಗಳೆಂದು ಕರೆಯಬಹುದು. ಇವುಗಳನ್ನು ನಿರ್ಮಿಸಲು ಬಳಸಿರುವ ವಸ್ತುಗಳು ಹಾಗೂ ಕಲಾತ್ಮಕ ನೈಪುಣ್ಯತೆ ಆಗಿನ ಕಾಲದ ಜನರ ಆರ್ಥಿಕ ಸ್ಥಿತಿ ಹಾಗೂ ತಾಂತ್ರಿಕ ಜ್ಞಾನದ ಅರಿವನ್ನುಂಟು ಮಾಡುತ್ತವೆ. ಇವೆಲ್ಲವುಗಳಿಂದ ನಮ್ಗೆ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಈ ಸ್ಮಾರಕಗಳು ಅರಸನ ಧಾರ್ಮಿಕ ನೀತಿಯನ್ನು ತಿಳಿಸ್ಕೊಡ್ತವೆ, ನಂಬಿಕೆಗಳನ್ನು ತಿಳಿಸ್ಕೊಡ್ತವೆ. ಅಲ್ಲದೆ ಇವುಗಳನ್ನು ಅಧ್ಯಯನ ಮಾಡಿದಾಗ ಭಾರತದ ಕಲೆಯ ಬಗ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ವಿದೇಶದ ಪ್ರಭಾವ ನಮ್ಮ ಕಲೆಯ ಮೇಲೆ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಈ ಕಾಲಘಟ್ಟದಲ್ಲಿನ ಕಟ್ಟಡಗಳನ್ನು ಗಮನಿಸಿದಾಗ, ಉದಾಹರಣೆ ಗುಪ್ತರ ಕಾಲದ ಕಟ್ಟಡಗಳು, ವರ್ಧನರ ಕಾಲದ ಕಟ್ಟಡಗಳು, ಚಾಲುಕ್ಯರ ಕಾಲದ ಕಟ್ಟಡಗಳು, ಪಲ್ಲವರ ಕಾಲದ ಕಟ್ಟಡಗಳು, ಚೋಳರ ಕಾಲದ ಕಟ್ಟಡಗಳು, ರಾಷ್ಟ್ರಕೂಟರ ಕಾಲದ ಕಟ್ಟಡ, ಇವೆಲ್ಲವನ್ನ ಗಮನಿಸಿದಾಗ ದೇವಾಲಯನೇ ಆಗಿರ್ಬೋದು, ಮೂರ್ತಿ ಶಿಲ್ಪನೇ ಆಗಿರ್ಬೋದು, ಅಥವಾ ಅರಮನೆ ಕಟ್ಟಡ ಆಗಿರ್ಬೋದು, ಇನ್ಯಾವುದೇ ಅವೆಲ್ಲವನ್ನ ಗಮನಿಸಿದಾಗ ಆ ಕಾಲದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನ ಅರ್ಥ ಹಾಗಾದ್ರೆ ಹೇಗೆ ಸಹಾಯ ಮಾಡ್ತಾವು ಒಂದೊಂದಾಗಿ ನೋಡಿದ್ರೆ, ಉದಾಹರಣೆಗೆ ನಮಗೆ ಗೊತ್ತಿರುತ್ತೆ ಗುಪ್ತರದು ಮೊದಲ ಹಂತ. ಈ ಅವಧಿಯಲ್ಲಿ ಆ ಗುಪ್ತರ ಕಾಲದ ಸ್ಮಾರಕಗಳಿಂದ ಹೇಗೆ ಇತಿಹಾಸವನ್ನು ರಚಿಸುವ. ಇಂಪಾರ್ಟೆಂಟು, ಗುಪ್ತರ ಕಾಲದಿಂದ ಹಿಂದೂ ದೇವಾಲಯಗಳ ನಿರ್ಮಾಣ ಕಲೆ ಬೆಳವಣಿಗೆಯ ಆರಂಭ ಭಾರತದ ಇತಿಹಾಸದಲ್ಲೇ. ಅಂದ್ರೆ ಇದಕ್ಕಿಂತ ಮುಂಚೆ ಇರ್ಬೋದು, ಬಟ್ ಇಟ್ಟಿಗೆಗಳಿಂದ ಇರೋದ್ರಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ದೇವಾಲಯಗಳು ದೊರೆತಿಲ್ಲ. ಅಥವಾ ಇದಕ್ಕೆ ಮುಂಚೆ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡಗಳು ಬೇಕಾದಷ್ಟು ಇದ್ದಾವೆ. ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡಗಳ ರಚನೆಯ ಆರಂಭದ ಕಾಲಘಟ್ಟ ಅಂತ. ಹೀಗಾಗಿ ಆ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯಗಳನ್ನ ನಾವು ನೋಡಬಹುದು ಅಂತ. ಇವರ ಕಾಲದ ದೇವಾಲಯಗಳು ಗುಹಾಂತರ ದೇವಾಲಯಗಳು ಮತ್ತು ಸ್ತೂಪಗಳು, ಚೈತ್ಯಗಳು, ವಿಹಾರಗಳು, ಭವ್ಯ ಅರಮನೆಗಳು ನಿರ್ಮಾಣಗೊಂಡಿವೆ. ಇವೆಲ್ಲವೂ ನಮಗೆ ಲಭ್ಯ ಆಗ್ತವೆ. ಹಾಗಾದ್ರೆ ಯಾವ್ಯಾವು ಎಲ್ಲೆಲ್ಲಿದ್ದಾವೆ, ಹೇಗಿದ್ದಾವೆ, ಇದರಿಂದ ಈ ದೇವಾಲಯಗಳ ರಚನೆಯ ಹಿನ್ನೆಲೆ ಏನು, ಅದರ ಮಹತ್ವ ಏನು, ಅದೆಲ್ಲವನ್ನ ಒಂದೊಂದಾಗಿ ನೋಡ್ಬೋದು ನಾವಿಲ್ಲಿ. ಉದಾಹರಣೆಗೆ ಝಾನ್ಸಿ ಸಮೀಪದ ದೇವಗಢದ ದಶಾವತಾರ ದೇವಾಲಯ, ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಹೇಳ್ತೇನೆ ನಿಮಗೆ. ಇದರಲ್ಲಿ ರಾಮ ಮತ್ತು ಕೃಷ್ಣರ ಜೀವನದ ದೃಶ್ಯಗಳನ್ನ ಸುಂದರವಾಗಿ ಕೆತ್ತಲಾಗಿದೆ. ರಾಮ ಮತ್ತು ಕೃಷ್ಣರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಲ್ಪಗಳನ್ನ ನಾವಿಲ್ಲಿ, ಅಂದ್ರೆ ಮೂರ್ತಿ ಶಿಲ್ಪದ ಹಿನ್ನೆಲೆಯಲ್ಲಿ ಮತ್ತು ದೇವಾಲಯದ ರಚನೆ ಹಿನ್ನೆಲೆಯಲ್ಲಿ ಈ ದಶಾವತಾರ ದೇವಾಲಯ ಅತ್ಯಂತ ಪ್ರಮುಖವಾಗಿರ್ತಕ್ಕ. ಇದರಿಂದ ಆ ಕಾಲದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ನೋಡೋಣ. ಈ ನಾವಿಲ್ಲಿ ಗುಪ್ತರ ಕಾಲಕ್ಕೆ ಗಮನಿಸಬೇಕಾಗಿರ್ತಕ್ಕಂಥ ಗುಹಾ ದೇವಾಲಯಗಳು. ಗುಹಾ ದೇವಾಲಯ ಬಗ್ಗೆ ಹೇಳಬೇಕಲ್ಲ. ಗುಹಾ ದೇವಗಳ ರಚನೆ ಆಗ್ತದೆ. ಉದಯಗಿರಿ ಕೇವ್ಸ್ ಗುಹಾ ದೇವಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದಯಗಿರಿ. ಅದು ಇಲ್ಲಿ ಚಂದ್ರಗುಪ್ತನ 2ನೇ ಶಾಸನ ನಮಗೆ ಲಭ್ಯವಾಗುತ್ತೆ. ಈ ಬಂಡೆಗಳಲ್ಲಿ ಗುಹಾಂತರ ದೇವಾಲಯಗಳನ್ನ ಹೇಗೆ ನಿರ್ಮಾಣ ಮಾಡಿರತಕ್ಕಂಥದ್ದು ಒಂದು ನೋಟ ಇದು ಜನರಲ್ ಆಗಿರ್ತಕ್ಕಂಥದ್ದು. ಒಂದು ಸ್ವಲ್ಪ ನೋಡೋಣ. ಆಮೇಲೆ ಕಾಂಟ್ರಿಬ್ಯೂಷನ್ದಲ್ಲಿ ಅದರ ಕ್ಲಿಯರ್ ಡೀಟೇಲ್ ಅನ್ನು ಮಾಡಿದ್ರೆ ಅದಕ್ಕೆ ಆ ಒಂದು ವ್ಯವಸ್ಥೆ ಇಲ್ಲಿದೆ ಅಂತ ನೋಡಿದ್ರೆ ತೊಂದರೆ ಇಲ್ಲ. ಗುಹಾ ದೇವರುಗಳು ಮತ್ತು ಕಟ್ಟಿದ ದೇವಾಲಯಗಳನ್ನ ಒಂದೊಂದಾಗಿ ಸಂಕ್ಷಿಪ್ತವಾಗಿ ನಾವಿಲ್ಲಿ ಗಮನಿಸುವಂತ ಉದ್ದೇಶದ ಹಿನ್ನೆಲೆಯಲ್ಲಿ ಇರ್ತದೆ. ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಹಂತ ಗುಪ್ತರ ಕಾಲಕ್ಕೆ ದೇವಾಲಯ ರಚನೆಯ ಆರಂಭದ ಹಂತ. ಆರಂಭದ ಹಂತ? ಸರಳ ಮಾದರಿಯ ದೇವಾಲಯಗಳು ಅಂತ ನಾವು ಕರಿತೀವಿ. ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಗೋಡೆ ಇರುತ್ತೆ, ಫ್ಲಾಟ್ ಆಗಿರ್ತಕ್ಕಂಥ ಸಪಾಟ್ ಆಗಿರ್ತಕ್ಕಂಥ ಮೇಲ್ಚಾವಣಿ ಇರುತ್ತೆ, ಗಿಡದಾಗಿರ್ತಕ್ಕಂಥ ಕಂಬಗಳಿರ್ತವೆ, ಬೃಹತ್ ಆಗಿರ್ತಕ್ಕಂಥ ಬದಿಗೆಗಳಿರ್ತವೆ. ಹಾಗೆ ಬದಿಗೆಗಳು ಒಂದಕ್ಕೊಂದು ಸಮೀಪ ಇರ್ತವೆ, ಅಂದ್ರೆ ಬಿದ್ದು ಹೋಗಬಾರ್ದು ಅನ್ನೋ ದೃಷ್ಟಿಕೋನ. ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಜಾಗ ಇರ್ತದೆ, ನೋಡಿ ಯಾವ ರೀತಿ ಇರ್ತದೆ. ಈ ಸ್ಟ್ರಕ್ಚರಲ್ ಸ್ಟೈಲು ಅರ್ಲಿ ಸ್ಟೈಲ್, ಉತ್ತರ ಕಾಲದ ಆರಂಭದ ರಚನೆಯ ದೇವಾಲಯಗಳು. ಏನು ಡೆಕೋರೇಷನ್ ಇಲ್ಲ ನೋಡಿ ಗೊತ್ತಾಗುತ್ತೆ. ಹಂತ ಹಂತವಾಗಿ ಗೋಡೆ ಭಾಗದಲ್ಲಿ ಡೆಕೋರೇಷನ್ ಬರುತ್ತೆ, ಶಿಖರ ಭಾಗದಲ್ಲಿ ಡೆಕೋರೇಷನ್ ಬರುತ್ತೆ, ಈ ಕಂಬಗಳ ಭಾಗದಲ್ಲಿ ಡೆಕೋರೇಷನ್ ಬರುತ್ತೆ. ಅದೆಲ್ಲವನ್ನು ನಾವಿಲ್ಲಿ ಗಮನಿಸಬಹುದು ಅಂತ. ತಿಗವಾದ ಕಂಕಾಲಿ ದೇವಾಲಯ, ದೇವಿ ದೇವಾಲಯ ಇದು.
ಹಾಗೆ ರಾಜನಾದ ಪಾರ್ವತಿ ದೇವಾಲಯ, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ದೇವಾಲಯ ಹೆಂಗ್ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಅಂತ. ಸೊ ಇಲ್ಲಿ ಒಂದು ಸ್ಟೈಲ್ ಬರ್ತದೆ, ಅದು ಹೊರಗಡೆಯಿಂದ ಪ್ರದಕ್ಷಿಣಾ ಪಥ ಹಾಕ್ಲಿಕ್ಕೆ ಅಂದ್ರೆ ಸಂಧಾರ ಮಾದರಿಯ ದೇವಾಲಯ ಅಂತ ಕರಿತೀವಿ ನಾವು. ಸೊ ಮೊದಲು ಬರೀ ಗರ್ಭಗೃಹ ಅಷ್ಟ ಕಾಣಿಸ್ತಿತ್ತು, ಈ ಗರ್ಭಗೃಹ ಜೊತೆಗೆ ಒಂದು ವೇದಿಕೆ ಮಾಡಿ ಅಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಟದ್ದು. ಅಂದ್ರೆ ದೇವಾಲಯಗಳು ಹಂತ ಹಂತವಾಗಿ ಬೆಳ್ಕೊಂಡು ಬರ್ತಾ ಇದ್ದಾವೆ. ಇಟ್ಟಿಗೆ ದೇವಾಲಯದ ಗೋಡೆಗಳ ಮೇಲೆ ಪೌರಾಣಿಕ ದೃಶ್ಯಗಳ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಕಲ್ಲಿನ ದೇವಾಲಯಗಳಲ್ಲೂ ನಿರ್ಮಾಣ ಆಗಿದೆ, ಇಟ್ಟಿಗೆ ದೇವಾಲಯಗಳ ಮೇಲೂ ಸಹಿತ ಪೌರಾಣಿಕ ದೃಶ್ಯಗಳನ್ನು ನಿರ್ಮಾಣ ಮಾಡಿದ್ದನ್ನು ನಾವು ಕಾಣ್ತೀವಿ. ಸೊ ನಮ್ಮ ಈ ಬಾದಾಮಿ ಚಾಲುಕ್ಯರ ಕಾಲಕ ಅಥವಾ ಪಲ್ಲವರ ಕಾಲಕ ಇವೆಲ್ಲವೂ ಮುಂದುವರ್ಕೊಂಡು ಬರ್ತವೆ ಮುಂದಿನ ನಿರ್ಮಾಣಗಳಲ್ಲಿ. ಹಾಗೆ ಭೂಮ್ರಾದ ಶಿವಲಿಂಗ ದೇವಾಲಯವು ಸುಂದರ ಶಿಲ್ಪಗಳಿಂದ ಕಂಗೊಳಿಸುತ್ತದೆ. ಅದ್ಭುತವಾಗಿರ್ತಕ್ಕಂಥ ಶಿವಲಿಂಗನ ಮೂರ್ತಿಯನ್ನು ನೋಡಬಹುದು. ಇಲ್ಲಿ ಉದಾಹರಣೆಗೆ ನೋಡೋಣ. ಗರ್ಭಗೃಹದಲ್ಲಿರ್ತಕ್ಕಂಥ ಶಿವಲಿಂಗನ ಮೂರ್ತಿಯನ್ನು ನೋಡ್ತೀವಿ. ಸೊ ಈ ಲಿಂಗ ಆಕಾರದಿರುತ್ತೆ, ಆ ಲಿಂಗದಲ್ಲೇ ಶಿವನನ್ನು ತೋರಿಸ್ತಕ್ಕಂಥ ಇಂಥ ಅನೇಕ ಬದಲಾವಣೆಗಳು ಇದಕ್ಕಿಂತ ಮುಂಚೆನೂ ಕಾಣ್ತೀವಿ, ಇದರ ನಂತರದಲ್ಲಿಯೂ ಕಾಣ್ತೀವಿ. ಸೊ ಶಿವನ ಒಂದು ರೂಪ, ಅವನ ಜಟ, ಚಂದ್ರ ಇವೆಲ್ಲವುಗಳನ್ನು ನೋಡಬಹುದು. ಹಾಗೆ ಟೋಟಲ್ ಆಗಿ ಲಿಂಗ ರೂಪವನ್ನು ನೋಡ್ಲಿಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಭೂಮರದ ಶಿವಲಿಂಗ, ಅದು ಮುಖಲಿಂಗ, ಮುಖವನ್ನು ತೋರಿಸ್ತಕ್ಕಂಥದ್ದು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ರು. 5ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಮೂರ್ತಿ ಶಿಲ್ಪ ಮತ್ತು 21ನೇ ಶತಮಾನದಲ್ಲಿ ಇದ್ದಾಗ ಸಹಿತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಸಾರನಾಥದಲ್ಲಿ ಕುಳಿತಿರುವ ಧರ್ಮೋಪದೇಶಕನ ಬುದ್ಧನ ಪ್ರತಿಮೆ. ಸೊ ಅದ್ಭುತವಾಗಿರ್ತಕ್ಕಂಥದ್ದು ವಸ್ತು ಸಂಗ್ರಹದಲ್ಲಿ ಇದೆ. ಬುದ್ಧ ಕುಳಿತುಕೊಂಡು ಧರ್ಮ ಉಪದೇಶ ಮಾಡ್ತಕ್ಕಂಥ ಶೈಲಿಯಲ್ಲಿ ಅಂತ ಒಂದು ಶಿಲ್ಪವನ್ನು ನಾವಲ್ಲಿ ಕಾಣ್ತೀವಿ ಅಂತ. ಹಾಗೂ ಮಥುರಾದಲ್ಲಿ ನಿಂತಿರುವ ಬುದ್ಧನ ವಿಗ್ರಹಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವೆ. ಅಂದ್ರೆ ಬೌದ್ಧ ಧರ್ಮದ ಬೆಳವಣಿಗೆ ಹಂತವು ಈ ಕಾಲದಲ್ಲಿ ಇತ್ತು ಅಂತ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ. ಕಲಾತ್ಮಕ ಸೌಂದರ್ಯ ಹಾಗೂ ಭಾರತೀಯ ಆಧ್ಯಾತ್ಮಿಕ ಆದರ್ಶಗಳ ಸುಂದರ ಸಮನ್ವಯವನ್ನ ಕಾಣ್ತೀವಿ. ಆ ಕಾಲಘಟ್ಟಕ್ಕೆ ಇರ್ತಕ್ಕಂಥ ಶಿಲ್ಪಗಳು ನೋಡಿದಾಗ ಕಲೆಯ ದೃಷ್ಟಿಕೋನದಾಗ್ಲಿ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆ ದೃಷ್ಟಿಕೋನದಾಗ್ಲಿ ಅವುಗಳನ್ನು ನೋಡಿದಾಗ ಅದೆಲ್ಲವನ್ನ ನಮ್ಮ ಮುಂದೆ ತೆರೆದಿಡ್ತವೆ ಅಥವಾ ಬಿಚ್ಚಿಡ್ತವೆ. ಹಾಗೆ ಅಜಂತಾ ಗುಹಾಗಳಲ್ಲಿ ಬಹುಪಾಲು ಭಿತ್ತಿ ಚಿತ್ರಗಳು, ಪೇಂಟಿಂಗ್ಸ್ ಅಂತ ಕರಿತೀವಿ ನಾವು, ಬುದ್ಧನ ಜೀವನವನ್ನ ನಿರೂಪಿಸುತ್ತವೆ. ಅಂದ್ರೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಣ್ಣಗಳಿಂದ ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನು ಕಾಣ್ತೀವಿ. ಲೌಕಿಕ ವಿಷಯಗಳಿಗೆ ಸಂಬಂಧಿಸಿದ ಚಿತ್ರಗಳಿವೆ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಂಟಿಂಗ್ಸ್ ಇದಾವೆ ಅಂತ ಹೇಳ್ತಾನೆ. ಇಲ್ಲಿನ ವರ್ಣಚಿತ್ರಗಳನ್ನು ಗಮನಿಸಿದಾಗ ಅವರಿಗಿದ್ದ ವರ್ಣ ಮಿಶ್ರಣದ ಜ್ಞಾನವನ್ನು, ಅಂದ್ರೆ ಯಾವ್ಯಾವ ಕಲರ್ ಮಿಕ್ಸ್ ಮಾಡಿ ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಿರೋ ಹಾಗೆ ಆ ಬಣ್ಣ ಇವತ್ತಿನವರೆಗೆ ಉಳ್ಕೊಂಡ್ ಬಂದಿರೋದು. ಅಂದ್ರೆ ಬಣ್ಣ ಕಲೆಯಲ್ಲಿ ಅವ್ರಿಗಿರ್ತಕ್ಕಂಥ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹಾಗೆ ಸಾರನಾಥದಲ್ಲಿನ ದಮೇಕ, ಬೋಲಿಯನ್ನು, ಮರಡು, ರಾಜಕರ ಮತ್ತು ನಲಂದಾಗಳಲ್ಲಿನ ಸ್ತೂಪ ವಿಹಾರ ಚಿತ್ರಗಳು ಬೌದ್ಧರ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಅಥವಾ ಬೌದ್ಧ ಆಕ್ಟಿವಿಟಿ ನಾವಲ್ಲಿ ಗಮನಿಸಬಹುದು. ಸೊ ಮೇಲ್ನೋಟಕ್ಕೆ ನಾವು ಗಮನಿಸೋದು ಅಜಂತಾದ ಜನರಲ್ ವ್ಯೂ ಆಗಿದೆ. ಸೊ ಈ ಸರೌಂಡಿಂಗ್ ಪೂರ್ತಿ ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗುಹಾ ದೇವಾಲಯಗಳನ್ನು ನಾವಿಲ್ಲಿ ನೋಡಬಹುದು. ಹರ್ಷವರ್ಧನ್ ಕಾಲಕ್ಕೆ ನಾವು ಗಮನಿಸಿದಾದ್ರೆ ಕನೌಜದ ಹರ್ಷವರ್ಧನ್ ಗಂಗಾ ನದಿ ತಟದಲ್ಲಿ ಸಾವಿರಾರು ಸ್ತೂಪಗಳನ್ನ ನಿರ್ಮಿಸಿದ. ಹಾಗೆ ಕಾಶ್ಮೀರ ತಂದ ಬುದ್ಧನ ಹಲ್ಲಿನ ಅವಶೇಷಗಳನ್ನು ತಂದು ಕನೌಜದ ರಾಜಧಾನಿ ಸ್ತೂಪದಲ್ಲಿರಿಸಿ ಪೂಜಿಸಿದ. ಇವು ಈ ಕಾಲದಲ್ಲಿನ ಬೌದ್ಧ ಧರ್ಮದ ಬೆಳವಣಿಗೆಯನ್ನ ತಿಳಿಸಿಕೊಡುತ್ತವೆ. ಅಂದ್ರೆ ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದ ಸೇವೆ ಅಂತ ಕರೆಯುವುದು, ಅಥವಾ ಈ ಕಾಲದಲ್ಲಿ ಬೌದ್ಧ ಧರ್ಮ ಜೀವಂತವಾಗಿತ್ತು ಅಂತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಬಾದಾಮಿ ಚಾಲುಕ್ಯರ ಕಾಲ ಬಹುಶಃ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ನಾವು ಕಾಣ್ತೀವಿ ಈ ಮಾನ್ಯುಮೆಂಟ್ಸ್ ದೃಷ್ಟಿಕೋನದಿಂದ. ಕಲ್ಲಿಂದ ನಿರ್ಮಿಸಿದ ದೇವಾಲಯಗಳಲ್ಲಿ ಬಾದಾಮಿ ಚಾಲುಕ್ಯರ ಕಾಲ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ. ಅದಕ್ಕೆ ಮುಂಚೆ ನಮ್ಮ ಕಾಲದಲ್ಲಿದ್ದಾವೆ, ಬಟ್ ಮೋರ್ ಅಂತ ನಾವು ಕರಿಬಹುದು. ಉದಾಹರಣೆ ಐಹೊಳೆಯಲ್ಲಿ ನಿರ್ಮಾಣಗೊಂಡ ದುರ್ಗಾ ದೇವಾಲಯ, ಬೆಸ್ಟ್ ಲಾರ್ಖಾನ್ ದೇವಾಲಯ, ರಾಮಲಿಂಗ ದೇವಾಲಯ, ಉಚ್ಚಿಮಲ್ಲಿ ದೇವಾಲಯ, ಹಾಗೆ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಸಂಗಮೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಇಂಥ ಅನೇಕ ದೇವಾಲಯಗಳು ಇವು ಶೈವ ಪಂಥಕ್ಕೆ ಸಂಬಂಧಿಸಿದಂತವುಗಳಂತಕ್ಕಂಥದ್ದು ಒಂದು ಕಡೆಗಾದ್ರೆ, ಇಲ್ಲಿ ಅನೇಕ ಆರ್ಕಿಟೆಕ್ಚರ್ ಡೆವಲಪ್ಮೆಂಟ್ ನಾವು ಕಾಣ್ತೀವಿ. ಅಥವಾ ಈ ಕಾಲಘಟ್ಟದ ಪ್ರಮುಖ ದೇವಾಲಯಗಳಂತ ನಾವು ಕರೀಬಹುದು ಅಂತ.
ಇದಲ್ಲದೆ ಬಾದಾಮಿಯಲ್ಲಿ ಗುಹಾದೇಗುಲಗಳು ನಿರ್ಮಾಣವಾಗಿದ್ದಾವೆ. ಅವು ಎಲ್ಲ ಧರ್ಮಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಶೈವ ಇದೆ, ವೈಷ್ಣವ ಇದೆ, ಶೈವ ವೈಷ್ಣವ ಮಿಕ್ಷಪ್ ಇದೆ, ಜೈನ ಇದೆ, ಹಾಗೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಬೌದ್ಧ ಇದೆ. ಅಂದ್ರೆ ಯಾವ್ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯಗಳು ನಿರ್ಮಾಣವಾಗಿದ್ದಾವೆ ಅಂತ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಬಾದಾಮಿಯಲ್ಲಿ ಇರ್ತಕ್ಕಂಥಗಳು ಒಂದೇದು ಶೈವ ಗುಹಾಲಯ, 2 ಮತ್ತು 3 ವೈಷ್ಣವ ಸಂಪ್ರದಾಯವನ್ನು ಒಳಗೊಂಡಿರ್ತಕ್ಕಂಥ ಗುಹಾಲಯಗಳು, 4ನೇದು ಜೈನ ಗುಹಾಲಯ. ಸೊ ಇವುಗಳಿಂದ ಧಾರ್ಮಿಕ ವಿಚಾರಗಳು, ಅಲ್ಲಿರ್ತಕ್ಕ ಶಿಲ್ಪಗಳಿಂದ ಆಗಿನ ಲಕ್ಷಣಗಳು, ಅದು ಆಧ್ಯಾತ್ಮಿಕ ಇರ್ಬೋದು, ಜ್ಞಾನದಿರ್ಬೋದು, ಜೀವನ ಪರಂಪರೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳು ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆ ವೆರಿ ಇಂಪಾರ್ಟೆಂಟ್ ಬರೀ ದೇವಾಲಯಗಳ ದೇವಾಲಯದ ಗುಣಲಕ್ಷಣ ಅಂತ ಹೇಳ್ತೀವಿ ನಾವು. ಅಂತ ಗುಣಲಕ್ಷಣಗಳಂದ್ರೆ ಯಾವ ಮಾದರಿಯಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ನೋಡಿ. ಗೊತ್ತಾಗುತ್ತೆ, ದ್ರಾವಿಡ ಶೈಲಿಯಾದ ದಕ್ಷಿಣ ಭಾರತದ ಶೈಲಿಯಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಂಗಮೇಶ್ವರ ದೇವಾಲಯ. ಸೊ ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ ಕಳನಾಥ್ ದೇವಾಲಯ. ಹಾಗೆ ವಂಶನ ಮಾದರಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ದೇವಾಲಯ ಐಹೊಳೆದ್ದು ಅಂತ. ಹಾಗೆ ಆಕ್ಸೈಡಲ್ ಮಾದರಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ ಐಹೊಳೆಯ ದುರ್ಗಾ ದೇವಾಲಯ. ಹಾಗೆ ಮಂಟಪ ಮಾದರಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಲಾಲ್ಕನ್ ದೇವಾಲಯ ಐಹೊಳೆದು. ಅಂದ್ರೆ ಇಷ್ಟು ವೆರೈಟಿಯಲ್ಲಿ ದೇವಾಲಯಗಳು ನಿರ್ಮಾಣಗೊಂಡಿದ್ದಾವೆ ಚಾಲುಕ್ಯರ ಕಾಲಕ್ಕೆ ಅಂತ ತಿಳ್ಕೊಳ್ಬಹುದು. ದೃಷ್ಟಿಕೊಂಡ ಇವನ್ನೆಲ್ಲ ನಾವು ಕಥಾ ನಿರೂಪಕ ಶಿಲ್ಪಗಳು ಹೇಳಿದ್ರೆ ನಾವು ಒಂದು ವಿಷಯವನ್ನು ಹೇಳ್ತಾವಂತ. ಹೆಂಗೆ ಹೇಳ್ತಾವಂತಂದ್ರೆ ಇದು ವಿಷ್ಣುವಿನ ವರಾಹ ಅವತಾರ ಅಂತ ಕರಿತೀವಿ, ವಾಮನ ಅವತಾರ ಅಂತ ಕರಿತೀವಿ ನಾವು. ವಿಶ್ವರೂಪ ಅಂತ ತೋರಿಸ್ತಕ್ಕಂಥದ್ದು. ಇಲ್ಲಿ ವಾಮನ ಅಂದ್ರೆ ವಿಷ್ಣು ಚಿಕ್ಕವನಾಗಿರ್ತಕ್ಕಂಥ ರೂಪದಲ್ಲಿ ಬಂದಿದ್ದಾನೆ. ಇದು ಬ್ರಾಹ್ಮಣ ವೇಷದಲ್ಲಿ. ರಾಜ ಅವನಿಗೆ ದಾನ ಮಾಡಬೇಕಾಗಿದೆ. ಇಲ್ಲಿ ರಾಜ ಇದ್ದಾನೆ, ಬಟ್ ಅವನು ತನ್ನ ಗುರುವಿನ ಮೂಲಕ ಕೊಡ್ತಾನೆ, ಶುಕ್ರಾಚಾರ್ಯ ಅಂತ. ನೀರನ್ನು ಕೊಡುವ ಮೂಲಕ ಅದರ ಪ್ರತಿಭ 3 ಪಾದಗಳಷ್ಟು ಜಾಗವನ್ನು ಕೇಳ್ತಾನೆ. ಆ 3 ಪಾದಷ್ಟು ಜಾಗ ಒಂದು ಇಡೀ ಭೂಮಂಡಲ ವ್ಯಾಪಿಸುತ್ತೆ. ನಮಗ ನಚಿಕೇತ ನಮ್ಮಪ್ಪ ಇಷ್ಟು ಜಾಗ ಕೊಟ್ಟಿಲ್ಲ ಅಂತ ಒಂದು ಕೈ ಹಿಡ್ಕೊಂಡಿದ್ದಾರೆ ನೋಡ್ರಿ, ಗೊತ್ತಾಗುತ್ತೆ. ಹಾಗೆ ಒಂದು ಮೇಲೆ ಭಾಗಕ್ಕೆ ಇನ್ನೊಂದು ಹಿಡಿದ ಜಾಗ ಕೊಡಿದಾಗ ತನ್ನ ತಲೆಯನ್ನು ತೋರಿಸ್ತಾನೆ. ಅಂದ್ರೆ ತನ್ನ ಜೀವ ಹೋದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳತಕ್ಕಂಥ ಪ್ರವೃತ್ತಿ ಆಗಿನ ರಾಜಕೀಯ ಪರಂಪರೆಯಲ್ಲಿ ಇತ್ತು. ಅವರು ರಾಕ್ಷಸೀಯ ಗುಣಗಳನ್ನು ಹೊಂದಿದಾಗಿದ್ದರೂ ಸಹ ಅನ್ನೋದನ್ನ ಅರಿತುಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ. ಜೊತೆಗೆ ಇಲ್ಲೆಲ್ಲ ಆಯುಧಗಳಾಗಲಿ ಅಥವಾ ಜೀವನ ಪರಿಸರ ಸಂಬಂಧಿತರಾಗಲಿ ಇವೆಲ್ಲ ಅವನಿಗೆ ಕಲ್ಲು ಹೊಡಿತಕ್ಕಂಥದ್ದು, ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಕ್ಕಂಥಲ್ಲಿ ಅವೆಲ್ಲವನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಒಂದು ಬರೀ ಶಿಲ್ಪ ಅಲ್ಲ, ಇದು ಆ ಕಾಲಕ್ಕೆ ಸಂಬಂಧಿತ ಅನೇಕ ವಿಷಯಗಳನ್ನ ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡುತ್ತೆ. ಹೇಳಿದ ಐಹೊಳೆಯ ದುರ್ಗಾ ದೇವಾಲಯ, ನಾಗರ ಶೈಲಿ, ಅದ್ರ ಜೊತೆಗೆ ಅಪ್ಸರನ್. ಇಲ್ಲಿ 2 ಪ್ರದಕ್ಷಿಣಾ ಪಥ ಇದೆ. ನಾನು ಹೇಳಿದ ಗುಪ್ತರ ಕಾಲಕ್ಕೆ ಒಂದು ಪ್ರದಕ್ಷಿಣಾ ಪಥ ಪ್ರಾರಂಭ ಆಯ್ತು ಅಂತ. ಅದ್ರ ಜೊತೆಗೆ ಇದು ಹೊರಗಿನ ಪ್ರದಕ್ಷಿಣಾ ಪಥ, ಒಳಗೂ ಇದೆ. ಅಂದ್ರೆ 2 ಪ್ರದಕ್ಷಿಣಾ ಪಥಗಳನ್ನ ಒಳಗೊಂಡಿರ್ತಕ್ಕಂಥ ನಾಗರ ಶೈಲಿಯಲ್ಲಿರುವ ಆಕ್ಸೈಡಲ್ ಮಾದರಿಯಲ್ಲಿರುವ ದುರ್ಗಾ ದೇವಾಲಯ, ಅರ್ಥಾತ್ ದುರ್ಗದ ಹತ್ತಿರ ಇರುವ ದೇವಾಲಯ. ಹಾಗೆ ಈ ನಾಗರ ಶೈಲಿಯಲ್ಲಿ ಎಷ್ಟು ವಿಭಾಗಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಷಯಕ್ಕೆ ಬಂದಾಗ ನೋಡಿ ಗೊತ್ತಾಗುತ್ತೆ. ಕಳಸ ಭಾಗ ಅಂತ ಕರಿತೀವಿ, ಹಾಗೆ ಆಮಲ್ಕ ಭಾಗ ಅಂತ ಕರಿತೀವಿ, ಅಂದ್ರೆ ನೆಲ್ಲಿಕೆ ಹಾಕದ್ದು. ಇದು ಗ್ರೀವ ಭಾಗ ಇಲ್ಲಿಂದ. ಸೊ ಇಲ್ಲಿಂದ
ಭೂಮಿ ಆಮಂಕಗಳಿರ್ತವೆ. ಈ ಮುಂದಿನ ಭಾಗ ಪ್ರೊಜೆಕ್ಟ್ ಬಂದಿರ್ತದೆ, ಅದು ಶೋಕನಾಸಿ ಅಂತ ಕರಿತೀವಿ. ಸೊ ಇದು ದೇವಾಲಯ. ಇಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ಹೊರಗಡೆ ಹಾಗೆ ಹೊರದಾಗಿರ್ತಕ್ಕಂಥ ದೇವಾಲಯ. ಪಟ್ಟದ ಜೊತೆಗೆ ಅನೇಕ ನೀತಿ ಕಥೆಗಳನ್ನು ಹೇಳ್ತಾವಂತ ನಾನು ಈಗಾಗಲೇ ಹೇಳಿದೆ. ಉದಾಹರಣೆ ನೋಡ್ಬೋದು, ಮೊಸಳೆ ಮತ್ತು ಮಂಗದ ಕಥೆ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಅಂತ ಕಥೆ ನೋಡಿದಾಗ ಗಿಡದಲ್ಲಿ ಮಂಗ, ಆ ಮಂಗ ನೀರನ್ನು ಕೊಡ್ತಕ್ಕಂಥದ್ದು, ಅದು ತನ್ನ ಹೆಂಡತಿಗೆ ಕೊಟ್ಟಿರ್ತಕ್ಕಂಥದ್ದು, ಆಕೆ ಆ ಮಂಗನ ಕರ್ಕೊಂಬ ಅಂತಕ್ಕಂಥದ್ದು, ಆ ಮಂಗನ ಒಂದ್ಸಲ ಬಿಟ್ಟು ಬಂದ ಮತ್ತೊಂದ್ಸಲ ಕರ್ಕೊಂಬರ್ತಕ್ಕಂಥದ್ದು, ಎಲ್ಲ ವಿವರಣೆ ಗೊತ್ತಾ. ಅಂದ್ರೆ ಮಂಗ ಮತ್ತು ಮೊಸಳೆ ಕಥೆಗೆ ಸಂಬಂಧಿಸಿರ್ತಕ್ಕಂಥ ಕಥಾ ನಿರೂಪಕ ಶಿಲ್ಪ. ಅಂದ್ರೆ ಜನರ ನೈತಿಕ ಮಟ್ಟವನ್ನು ಉದಾತ್ತಗೊಳಿಸೋದಕ್ಕೋಸ್ಕರವಾಗಿ ದೇವಾಲಯಗಳಲ್ಲಿ ಇಂಥ ನೀತಿ ಕಥೆಗಳನ್ನ ಬೇಕಾದಷ್ಟನ್ನು ಕಾಣ್ತೀವಿ ನಾವು. ಅಂದ್ರೆ ಎಲ್ಲ ಪರಂಪರೆ ನಮ್ಮ ಜೀವನದಲ್ಲಿ ಇವತ್ತಿಗೂ ಮುಂದುವರ್ಕೊಂಡು ಬಂದಿರ್ತನ್ನ ಕಾಣಿಸುತ್ತೆ. ಕಾಂಚೀಪಲ್ಲವರ ದೇವಾಲಯಗಳು ವೆರಿ ಇಂಪಾರ್ಟೆಂಟ್. ಕಂಚಿಯಪ್ಪಲ್ಲವರ ದೇವಾಲಯಗಳು ಅದ್ಭುತವಾಗಿ ನಿರ್ಮಾಣಗೊಂಡಿದ್ದಾವೆ. ಕಂಚಿಯಲ್ಲಿ 18 ಶಿವ ದೇವಾಲಯಗಳಿವೆ, 18 ವಿಷ್ಣು ದೇವಾಲಯಗಳಿವೆ. ಮಹಾಬಲಿಪುರದ ವರಹ ಮಂಟಪದಲ್ಲಿ ವಿಷ್ಣುವಿನ ಅವತಾರಗಳಿವೆ. ಗಜಲಕ್ಷ್ಮಿ, ದುರ್ಗಿ, ಸೂರ್ಯ ಮೊದಲಾದ ಶಿಲ್ಪಗಳನ್ನು ನಾವು ಕಾಣ್ತೀವಿ ಅಂತ. ಸೊ ಈ ಕಾಲದಲ್ಲಿ ಪಂಚರಥಗಳು ನಿರ್ಮಾಣಗೊಂಡಿವೆ, ಅರ್ಥಾತ್ ಮೊನೋಲಿಥಿಕ್ ಟೆಂಪಲ್ಸ್ ಅಥವಾ ಏಕಶಿಲಾ ದೇಗುಲಗಳು. ಸೊ ಅವುಗಳು ನಾವು ಧರ್ಮರಾಯ ರಥ, ಅರ್ಜುನ ರಥ, ಭೀಮ ರಥ, ನಕುಲ ಸಹದೇವ ರಥ, ದ್ರೌಪದಿ ರಥ, ಅದರ ಜೊತೆಗೆ ಗಣೇಶ ರಥನ ಇದೆ. ಹಾಗೆ ಮಹೇಂದ್ರವರ್ಮನ ಮಂಡಗಪಟ್ಟ ಶಾಸನವು ಈ ಗುಹಾ ದೇಗುಲಗಳ ನಿರ್ಮಾಣದ ಬಗ್ಗೆಯೂ ಮಾಹಿತಿಯನ್ನು ಕೊಡುತ್ತೆ. ಸೊ ನಾನು ಈಗಾಗಲೇ ಹೇಳಿದ್ದೇನೆ ಶಾಸನದಲ್ಲಿ. ಸೊ ಈ ಪಲ್ಲವ ಕಾಲಕ್ಕೆ ಬರ್ತಕ್ಕಂಥ ಮಂಟಪ ಶೈಲಿಯಲ್ಲಿ ಗುಹಾ ದೇಗುಲಗಳಾಗ್ತವೆ. ಈ ಮಂಟಪದಲ್ಲಿ ನೋಡಿ, ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಕ್ಟಿವಿಟಿಗಳು ಹೆಂಗ ಬಿಡಿಸಲಾಗಿದೆ. ಅವರ ಜೀವನ ನೋಡಿ, ದನಗಳಿದ್ದಾವೆ, ದನಗಳ ಹಾಲು ನಿಂತಾ ಇದ್ದಾರೆ, ಇನ್ಯಾವುದೇ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಕರುವನ್ನು ಎಷ್ಟು ಚೆನ್ನಾಗಿ ಬಿಡಿಸಲಾಗಿದೆ, ಆ ಕರುವನ್ನು ತಾಯಿ ನೆಕ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ನೈಜತೆಯನ್ನ ಕಂಗೊಳಿಸ್ತವೆ. ಆ ಕಾಲಕ್ಕಿರ್ತಕ್ಕಂಥ ಜೀವನದ ಸ್ಥಿತಿಯನ್ನ ನಮ್ಮ ಮುಂದೆ ತೆರೆದಿಡುವಂಥ ಪಲ್ಲವರಥ ಇವು ಅದ್ಭುತವಾಗಿರ್ತಕ್ಕಂಥಗಳು. ಇವನು ಒಂದೊಂದಾಗಿ ಬಿಡಿಸಿ ನೋಡಿದ್ರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಗುಣಲಕ್ಷಣಗಳನ್ನು ಒಳಗೊಂಡಿವೆ. ಶಾಲಾ ಮಾದರಿ, ಪಂಜರ, ಕೂಟ ಮಾದರಿ ಅಂತ ಬರ್ತವೆ. ಸೊ ಇದು ಕೂಟ ಮಾದರಿ, ಇದು ಪಂಜರ ಅಂತ ಕರೀಬಹುದು. ಈ ಸ್ಟೈಲ್ನಲ್ಲಿ ವಾಸ್ತುಶಿಲ್ಪದ ರಚನೆ ಆಗಿದ್ದು ಕಾಣ್ತೀವಿ. ಒಟ್ಟಾರೆ ಇವು ಪಂಚರಥಗಳು. ಚೋಳರ ಕಾಲ ಬಂದ್ರೆ ತಂಜಾವೂರಿನ ಚೋಳರ ಕಾಲದ ದೇವಾಲಯಗಳು ಅಂದಿನ ಕಾಲ ಪ್ರಗತಿಯನ್ನು ತಿಳಿಸುತ್ತವೆ. ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡ ದೇವಾಲಯಗಳು. ಒನ್ ಆಫ್ ದಿ ಗ್ರೇಟ್ ಕಾಂಟ್ರಿಬ್ಯೂಷನ್ ಅಂತ ಕರೀತೀವಿ ನಾವು. ರಾಜರಾಜ ಚೋಳ ನಿಮಿಷದ ತಂಜಾವೂರಿನ ಬೃಹದೀಶ್ವರ ಟೆಂಪಲ್, ಬೃಹದೀಶ್ವರ ದೇವಾಲಯ ಅತ್ಯಂತ ದಕ್ಷಿಣ ಭಾರತದ ಇತಿಹಾಸದಲ್ಲಿ ತುದಿ ಅಂತ ಕರೀಬಹುದು. ಇಂಥ ಅದ್ಭುತವಾಗಿರ್ತಕ್ಕಂಥ ದೇವಾಲಯದ ರಚನೆಯನ್ನ ಮತ್ತೊಂದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜೇಂದ್ರ ಚೋಳ ಕಾಲ ನಿರ್ಮಿಸಿರ್ತಕ್ಕಂಥ ಗಂಗೈಕೊಂಡ ಚೋಳಪುರಂ ಒಂದು ರಾಜಧಾನಿ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಶಿವ ದೇವಾಲಯ ನಿರ್ಮಾಣವಾಗಿದೆ ಕಾಂತಿ. ಇದು ಭವ್ಯತೆ ದೃಷ್ಟಿಕೊಂಡ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತ. ಒಟ್ಟಾಗಿ ಶೈವ ಧರ್ಮಕ್ಕೆ ಸಂಬಂಧ ವಾಸ್ತುಶಿಲ್ಪದ ದೃಷ್ಟಿಕೋನದಿಂದ, ಆ ಕಾಲದ ಕಟ್ಟಡಗಳಿಂದ, ಆ ಕಾಲದಲ್ಲಿರ್ತಕ್ಕಂಥ ಜೀವನ ಪರಂಪರೆಯನ್ನು ಅರ್ಥೈಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಸೋರ್ಸಸ್, ಲಿಟರರಿ, ಸಾಹಿತ್ಯಿಕ ಮೂಲಾಧಾರ. ಆ ಸಾಹಿತ್ಯಿಕ ಮೂಲಾಧಾರಗಳಿರ್ತಕ್ಕಂಥ ಉದಾಹರಣೆಗಳಿಂದ ಅಥವಾ ಆ ಕಾಲದಲ್ಲಿರ್ತಕ್ಕಂಥ ಬರವಣಿಗೆಗಳನ್ನು ಆಧರಿಸಿ ಆ ಕಾಲಘಟ್ಟದ ಅನೇಕ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಯಾವ ಸಾಹಿತ್ಯಿಕ ಮೂಲಾಧಾರಗಳು ಅಂತ ಗಮನಿಸಿದರೆ, ಗುಪ್ತರ ಕಾಲದ ಸಾಹಿತ್ಯ. ಹಿಂದೂಗಳು ರಚಿಸಿದ 18 ಪುರಾಣಗಳಲ್ಲಿ 4 ಪುರಾಣಗಳು ಈ ಕಾಲದಲ್ಲಿಯೇ ರಚನೆಗೊಂಡಿವೆ. ವಾಯುಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ, ಈ 4 ಈ ಕಾಲದಲ್ಲಿ ರಚನೆ ಆಗ್ತವೆ. ಇವುಗಳು ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಾಂತಗಳು, ಸಾಮ್ರಾಜ್ಯದ ಗಡಿಗೆ ಸಂಬಂಧಿಸಿರ್ತಕ್ಕಂಥ ವಿವರಣೆಯನ್ನ ಕೊಡ್ತಾವೆ. ಅದ್ರ ಜೊತೆಗೆ ರಾಜಕೀಯ ವಂಶಾವಳಿಯನ್ನು ತಿಳ್ಕೊಳ್ಳೋಕೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಧಾರ್ಮಿಕ ಗ್ರಂಥಗಳು. ಹಾಗೆ ಕಾಳಿದಾಸ ಒಬ್ಬ ಗ್ರೇಟ್ ಈ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಜೊತೆಗೆ ಭಾರತದ ಮಹಾನ್ ಕವಿ ಅಂತ ಕರಿತೀವಿ ನಾವು. ಸೊ ಈತ ಮಹಾಕಾವ್ಯ ರಚಿಸಿದ ರಘುವಂಶವು ಗುಪ್ತದಲ್ಲಿ ರಘುವಿನ ದಂಡಯಾತ್ರೆಯನ್ನು ವಿವರಿಸುತ್ತದೆ. ರಘುವು ಸಂಗುಪ್ತನ ಅಥವಾ ಚಂದ್ರಗುಪ್ತ ವಿಕ್ರಮಾದಿತ್ಯ ನಿರಬಹುದೆಂದು ಊಹಿಸಲಾಗಿದೆ. ಮೂಲ ಅಥವಾ ಮಾಳವಿಕಾಗ್ನಿಮಿತ್ರ ವಿದಿಶಾ ಮತ್ತು ವಿದರ್ಭ ರಾಜ್ಯಗಳ ನಡುವಿನ ಯುದ್ಧದ ಇತಿಹಾಸವನ್ನು ಕಾಮಾಂಡಕರ ನೀತಿ ಶಾಸ್ತ್ರವು ಗುಪ್ತರ ರಾಜಕೀಯ ಮತ್ತು ಆಡಳಿತದ ವಿಷಯಗಳನ್ನ ತಿಳಿಸಿಕೊಡುತ್ತದೆ. ಹಾಗೆ ಅಮರ್ಷಿಯನ ಅಮರಕೋಶವು ಸಂಸ್ಕೃತ ಶಬ್ದಕೋಶವಾಗಿದ್ದು ಪ್ರಾಚೀನ ಭಾರತೀಯರ ವ್ಯಾಕರಣ ಮತ್ತು ಭಾಷಾಶಾಸ್ತ್ರದ ಮೇಲೆ ಅಂದ್ರೆ ಎಲ್ಲ ಮಾಹಿತಿ ನಮಗೆ ಲಭ್ಯವಾಗ್ತದೆ ಅಂತ. ಹಾಗೆ ವಿಶಾಖದತ್ತನ ದೇವಿ ಚಂದ್ರಗುಪ್ತಂ, ಈ ನಾಟಕವು 2ನೇ ಚಂದ್ರಗುಪ್ತನ ಅಣ್ಣ ರಾಮಗುಪ್ತನು
ತನ್ನ ಹೆಂಡತಿಯನ್ನ ಶಕರಿಗೆ ಒಪ್ಪಿಸಲು ಮುಂದಾದಾಗ ಅವನನ್ನು ಕೊಂದು ಅವಳನ್ನು ರಕ್ಷಿಸಿ ವಿವಾಹ ಆಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಕಥಾವಸ್ತು. ಅಂದ್ರೆ ಹೇಗೆ ನಡೀತಾ ಇದೆ ಜೀವ. ಹಾಗೆ ಉತ್ತರ ವೈಜ್ಞಾನಿಕ ಪ್ರಗತಿಯನ್ನು ತಿಳಿಸುವ ಆರ್ಯಭಟ ರಚಿಸತಕ್ಕಂಥ ಆರ್ಯಭಟೀಯ ಮತ್ತು ಸೂರ್ಯ ಸಿದ್ಧಾಂತ ಇವು ವೈಜ್ಞಾನಿಕ ಗ್ರಂಥಗಳು ಅಂತ ನಾವು ಕರಿತೀವಿ. ಇದರಲ್ಲಿ ಸೂರ್ಯಗ್ರಹಣದ ಬಗ್ಗೆ, ಭೂಮಿ ಸುತ್ತಲೂ ತಿರುಗತಕ್ಕಂಥ ಬಗ್ಗೆ, ಚಂದ್ರನ ಬಗ್ಗೆ ಎಲ್ಲ ಮಾಹಿತಿ ನಮಗೆ ತಿಳಿಸಿಕೊಡ್ತವೆ. ಹಾಗೆ ಆಯುರ್ವೇದ ವೈದ್ಯಕೀಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ವಾಗ್ಭಟನ ಅಷ್ಟಾಂಗ ಸಂಗ್ರಹ. ಹಾಗೆ ಧನ್ವಂತರಿಯ ಆಯುರ್ವೇದ ನಿಘಂಟು, ವಾತ್ಸಾಯನ ಕಾಮಸೂತ್ರ, ಎಲ್ಲ ಸಾಹಿತ್ಯದ ಕೃತಿಗಳು ಆ ಕಾಲದ ಪ್ರತಿಯೊಂದು ವಿಷಯವನ್ನ ನಮ್ಮ ಮುಂದೆ ತೆರೆದಿರ್ತವೆ ಅಂತ. ಸೊ ಇವುಗಳ ಮೂಲಕ ಇತಿಹಾಸಕಾರ ಸಾಕಷ್ಟು ವಿವರಣೆ ಪಡ್ಕೊಳ್ತಾರೆ. ವರ್ಧನಕಾಲ ಸಂಪುಟದ ಬಾಣನ ಹರ್ಷ ಚರಿತ, ಇದನ್ನ ಶಾಮಿ ಹಿಸ್ಟಾರಿಕಲ್ ವರ್ಕ್ ಅಂತ ಕರಿತೀವಿ, ಇತಿಹಾಸದ ಒಂದು ಭಾಗನೆ ಅಂತ ಕರಿತೀವಿ ನಾವು. ಈ ಕಾಲದ ಮಹತ್ವದ ಐತಿಹಾಸಿಕ ಕೃತಿಯಾಗಿದೆ. ಪುಷ್ಯಭೂತಿಯು ವರ್ಧನದ ಮೂಲ ಪುರುಷನನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಹರ್ಷವರ್ಧನ ಬಗ್ಗೆ ವಿವರದ ಮಾಹಿತಿಗಳನ್ನು ಇದು ಕೊಡುತ್ತೆ ಅಂತ. ಹಾಗೆ ಹರ್ಷವರ್ಧನ ರಚಿಸಿರುವಂತ ರತ್ನಾವಳಿ, ನಾಗನಂದ, ಪ್ರಿಯದರ್ಶಿಕ ಎಂಬ ನಾಟಕಗಳು ಕೂಡ ಈ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಇನ್ನು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಬಂದ್ರೆ, ಚಾಲುಕ್ಯದ ಇಮ್ಮಡಿ ಪುಲಕೇಶಿಯ ಸೊಸೆ ಚಂದ್ರಾದಿತ್ಯನ ರಾಣಿ ವಿಜಯ ಭಟ್ಟಾರಿಕ ಕೌಮುದಿ ಮಹೋತ್ಸವ ಎಂಬ ಐತಿಹಾಸಿಕ ಸಂಸ್ಕೃತ ನಾಟಕವನ್ನು ರಚಿಸಿದರು. ಇದು ಪಾಟಲಿಪುತ್ರದ ರಾಜಕುಮಾರರ ಕಲ್ಯಾಣವರ್ಮನು ಮಧುರೆಯ ರಾಜಕುಮಾರಿ ಕೀರ್ತಿಮತಿ ಇವರ ವಿವಾಹದ ಬಗ್ಗೆ ಕಥಾವಸ್ತುವನ್ನು ಒಳಗೊಂಡಿರುವಂತಹದ್ದು. ಹಾಗೆ ರಾಷ್ಟ್ರಕೂಟರ ಕಾಲ ಸಾಹಿತ್ಯಕ್ಕೆ ಬಂದಾಗ, ರಾಷ್ಟ್ರಕೂಟದಲ್ಲಿ ಅಮೋಘ ವರ್ಷ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೃತಿ ಇದು. ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನ ರಚಿಸಿದ. ಇದರಲ್ಲಿ ಕರ್ನಾಟಕದ ಬಾರ್ಡರ್ನ ಹೇಳ್ಕೊಡುತ್ತೆ. ಸೊ ಕಾವೇರಿಯಿಂದ ಗೋದಾವರಿವರೆಗಿನ ನಾಡು ಅಂತಕ್ಕಂಥ ನಾವು ಗಮನಿಸಬಹುದು. ಅಂದ್ರೆ ಒಂದು ಸಾಮ್ರಾಜ್ಯ ಎಷ್ಟು ವಿಶಾಲವಾಗಿತ್ತು ಅಂತ ಗೊತ್ತಾಗುತ್ತೆ. ಒಂದು ಕಡೆಗೆ ಕನ್ನಡ ವಾಸವಾಗಿರ್ತಕ್ಕಂಥ ಜನ ಎಲ್ಲಿವರೆಗೆ ಇದ್ರು ಅಂತಕ್ಕಂಥ. ಹಾಗೆ ಪೊನ್ನನ ಜೈನ ತೀರ್ಥಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಂತಿನಾಥ ಪುರಾಣ ಅದ್ಭುತವಾಗಿರ್ತಕ್ಕಂಥ ಕೃತಿ, 16ನೇ ಜೈನ ತೀರ್ಥಂಕರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಪಂಪ ರಚಿಸಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ, ಇದು ತನ್ನ ಒಡೆಯನಾಗಿರ್ತಕ್ಕಂಥ ಅರಿಕೇಸರಿಯನ್ನ ಅರ್ಜುನಿಗೆ ಹೋಲಿಸಿ ಬರೆದಿರುವಂತ ಗ್ರಂಥ. ಸೊ ಅದ್ಭುತವಾಗಿರ್ತಕ್ಕಂಥ ವಿವರಣೆ ಇದರಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ಪಲ್ಲವರ ಕಾಲಕ್ಕೆ ಹೋದ್ರೆ, ಪಲ್ಲವರ ಕಾಲದಲ್ಲಿ ತಮಿಳು ಸಂಸ್ಕೃತ ಭಾಷೆಯಲ್ಲಿ ಕೃತಿಗಳ ರಚನೆ ಆಗಿದ್ದಾವೆ. ಉದಾಹರಣೆಗೆ ಮಹೇಂದ್ರಗ ಸಂಸ್ಕೃತದಲ್ಲಿ ಮತ್ತ ವಿಲಾಸ ಪ್ರಹಸನ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದ. ಇದು ಕಾಪಾಲಿಕ, ಪಾಶುಪತ ಮತ್ತು ಬೌದ್ಧ ಪಂಥಗಳ ಹಾಗೂ ಯತಿಗಳ ನಂಬಿಕೆ ಮತ್ತು ನಡವಳಿಕೆಯನ್ನು ತಿಳಿಸುತ್ತದೆ. ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕೃತಿ ಅಂತ ನಾವು ಹೇಳ್ಬೋದು. ಹಾಗೆ ಚೋಳರ ಕಾಲಕ್ಕೆ ಬಂದಾಗ ತಮಿಳು ಕೃತಿ ಜಯಗೊಂಡರಣ ಕಲಿಂಗ ತುಪ್ಪರಣಿ, ಇದು ಚೋಳದೊರೆ ಕುಲೋತ್ತುಂಗನ ಕಲಿಂಗ ದಿಗ್ವಿಜಯವನ್ನು ವರ್ಣಿಸುವ ಐತಿಹಾಸಿಕ ಕಾವ್ಯವಾಗಿದೆ. ಹಿಸ್ಟಾರಿಕಲ್ ಪೋಯಮ್ ಅಂತ ನಾವು ಕರಿತೀವಿ. ಕೆಲವು ಇತಿಹಾಸಕ್ಕೆ ಸಂಬಂಧಪಟ್ಟ ಕೃತಿಗಳು ನಮ್ಮ ದೇಶದಲ್ಲಿ ಅನೇಕ ಈ ಕಾಲದಲ್ಲಿ ನಮ್ಮ ದೇಶಕ್ಕೆ ಭೇಟಿ ಕೊಟ್ಟವ್ರೆ ಗ್ರೀಕರು ಮತ್ತು ಅರಬ್. ಏನು ಕೃತಿ ರಚಿಸಿದ್ದಾರೆ? ಭಾರತಕ್ಕೆ ಭೇಟಿ ನೀಡಿದ ಅನೇಕ ವಿದೇಶಿ ಪ್ರವಾಸಿಗರು ಭಾರತದ ಅಂದಿನ ಸ್ಥಿತಿಗತಿಗಳ ಕುರಿತು ತಮ್ಮ ಗ್ರಂಥಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಅವುಗಳ ಸಹಾಯದಿಂದ ಆ ಕಾಲಘಟ್ಟಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ವಿದೇಶಿ ಪ್ರವಾಸಿಗರು ತಾವು ಕಂಡ ಕೇಳಿದ ಘಟನೆಗಳನ್ನು ಕುರಿತು ಬರೆಯುವುದರಿಂದ ಇತಿಹಾಸ ರಚನೆಗೆ ಮಹತ್ವಪೂರ್ಣವಾಗಿದೆ. ದೇಶೀಯ ಮೂಲಾಧಾರಗಳು ಪ್ರಮುಖ ಘಟನೆಗಳ ಬಗ್ಗೆ ಮೌನ ತಾಳಿದಾಗ, ಅಂದ್ರೆ ವರ್ಣಿಸಲಿಲ್ಲ ಅಂದ ಅಂತ ಸಂದರ್ಭದಲ್ಲಿ ವಿದೇಶಿಯರ ಈ ಬರವಣಿಗೆಗಳು ಸಪೋರ್ಟ್ ಮಾಡ್ತವೆ ಅಥವಾ ನೆರವಾಗುತ್ತವೆ. ಅಂದ್ರೆ ದೇಶೀಯ ಬರಹಗಾರರು ಬರೀದೇ ಇರ್ತಕ್ಕಂಥ ವಿಷಯಗಳು ವಿದೇಶಿ ಬರಹಗಾರರ ಕೃತಿಯಲ್ಲಿ ಕಾಣಬಹುದು. ಒಟ್ಟಾರೆ ಎರಡನ್ನ ನೋಡೋದ್ರ ಮೂಲಕ ಆ ಕಾಲಘಟ್ಟದ ಎಲ್ಲ ವಿವರಣೆಯನ್ನು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಚೀನಿ ಪ್ರವಾಸಿಗರು ಮತ್ತು ಅರಬ್ಬ ಪ್ರವಾಸಿಗರು ಏನನ್ನು ಹೇಳಿದ್ದಾರೆ, ಯಾವ ಕೃತಿಯನ್ನು ರಚಿಸಿದ್ದಾರೆ ಎಂಬುದನ್ನು. ಚೀನಿ ಪ್ರವಾಸಿಗಳಲ್ಲಿ ಫಾಹಿಯಾನ ಮೊದಲನು, ಚೀನಾದ ಪ್ರವಾಸಿ ಫಾಹಿಯಾನನು ಗುಪ್ತರ 2ನೇ ಚಂದ್ರಗುಪ್ತನ ಕಾಲಕ್ಕೆ ಭಾರತಕ್ಕೆ ಭೇಟಿ ನೀಡಿದ. ಈತ ರಚಿಸಿದ ಪೋಕುಕಿ ಎಂಬ ಪ್ರವಾಸ ಕಥನವು ಗುಪ್ತರ ಕಾಲದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ವಿದ್ಯಮಾನಗಳನ್ನು ತಿಳಿದುಕೊಳ್ಳಲು ಪ್ರಮುಖ ಆಧಾರ ಗ್ರಂಥವಾಗಿದೆ. ಸೊ ಕ್ರಿಸ್ತಶಕ 399ರಿಂದ 413 ಅವಧಿಯಲ್ಲಿ ಭಾರತದಲ್ಲಿದ್ದ ಆ ಕಾಲಘಟ್ಟಕ್ಕೆ ಸಂಬಂಧಿಸಿದ ವಿವರಗಳು ನಮಗೆ ಲಭ್ಯ ಆಗ್ತವೆ. ಹಾಗೆ ಹುವೆನ್ಸಾಂಗ್ ಮತ್ತೊಬ್ಬ ಪ್ರಮುಖನಾಗಿದ್ದ ಆನ್ ಚಾಂಗ್ ಅಂತ ಕರೀತಾರೆ. ಹರ್ಷವರ್ಧನ್ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದವನು. ಇವನು ಭಾರತ ಅತ್ಯಂತ ಸಂಚರಿಸ್ತಾನೆ, ಜೊತೆಗೆ 4 ವಿಷಯದಲ್ಲಿ ಜ್ಞಾನವನ್ನು ಪಡ್ಕೊಳ್ತಾನೆ.
ಹೀಗಾಗಿ ಇವನ ಕಾಲದ ಗ್ರಂಥದಲ್ಲಿ ಭಾರತ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಅನೇಕ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾದ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ ಇದು. ಜೊತೆಗೆ ಬೌದ್ಧ ಧರ್ಮದ ಪ್ರಸಾರದ ಬಗ್ಗೆ ಉಲ್ಲೇಖ ಮಾಡ್ತಾನೆ, ನಾಲಂದ ವಿಶ್ವವಿದ್ಯಾಲಯದ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಅನೇಕ ಮಾಹಿತಿಗಳನ್ನ ನಾವು ಈ ಹುವೆನ್ ತ್ಸಾಂಗ್ ಗ್ರಂಥದಲ್ಲಿ ತಿಳ್ಕೊಳ್ಬಹುದು. ಹಾಗೆ ಇಚ್ಛಿಂಗ ಚೀನಿ ಯಾತ್ರಿಗಳಲ್ಲಿ 3ನೇ ವ್ಯಕ್ತಿ. 671ರ ಅವಧಿಯಲ್ಲಿ ಈತ ಭಾರತಕ್ಕೆ ಬಂದಿದ್ದ. ಇವನು ರಾಜಗೃಹ, ಕಾಶಿ, ಬುದ್ಧಗಯ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿದ. ಹಾಗೆ ಇವನು ಸಹಿತ ನಲಂದದಲ್ಲಿ ಬಹುಕಾಲದವರೆಗೆ ನೆಲೆಸಿರುವಂತಹ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನು ಉಲ್ಲೇಖ ಮಾಡ್ತಾನೆ. ಅಂದ್ರೆ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಅರಬ್ ಪ್ರವಾಸಿಗರಲ್ಲಿ ಸುಲೈಮಾನ್ ಕ್ರಿಸ್ತಕ 9ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಾರೆ. ದಕ್ಷಿಣ ಭಾರತ, ಸಿಂಹಳ ದ್ವೀಪ ಮತ್ತು ಚೀನಾಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ಕೊಡ್ತಾನೆ. 851ರಲ್ಲಿ ರಾಷ್ಟ್ರಕೂಟ ಅಮೋಘ ಶಾಸ್ತ್ರಕ್ಕೆ ಭೇಟಿ ನೀಡಿದ ಇವನು ಬರೀತಾನೆ, ನೃಪತುಂಗನನ್ನ ಜಗತ್ತಿನ 4 ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದು ಉಲ್ಲೇಖಿಸುತ್ತಾನೆ. ಹಾಗೆ ಅಲ್ಬರುನಿ ಮತ್ತೊಬ್ಬ ಪ್ರವಾಸಿಗ ಮೊಹಮ್ಮದ್ ಗಜ್ನಿಯ ಕಾಲಕ್ಕೆ ಭಾರತಕ್ಕೆ ಆಗಮಿಸ್ತಾನೆ. ಸಂಸ್ಕೃತವನ್ನು ಕುರಿತು ಅಧ್ಯಯನ ಮಾಡ್ತಾನೆ. ಎಲ್ಲ ಓದಿರ್ತಕ್ಕಂಥ ವಿಷಯಗಳನ್ನು ತಹಕೀಕ್ ಈ ಹಿಂದೆಂಬ ಬೃಹತ್ ಗ್ರಂಥದಲ್ಲಿ ಸೆರೆ ಹಿಡಿತಾನೆ. ಇದರಲ್ಲಿ ಪ್ರಮುಖವಾಗಿ ಹಿಂದೂಸ್ತಾನದ ಭೌಗೋಳಿಕ ಮೇರೆಗಳು, ಜನರ ಆಹಾರ, ವೇಷಭೂಷಣ ಮತ್ತು ಶಿಕ್ಷಣದ ಬಗ್ಗೆ ಮಾಹಿತಿ ದೊರೆಯುತ್ತೆ. ಹೀಗೆ ಅನೇಕ ಇತಿಹಾಸಕಾರರ, ಪ್ರವಾಸಿಗರ ಕಥನಗಳ ಮೂಲಕ ನಮ್ಮ ದೇಶದ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಎಲ್ಲ ಮೂಲಾಧಾರಗಳ ಮೂಲಕ ಈ ಕಾಲಘಟ್ಟಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ರಚಿಸಲಾಗಿದೆ. ಅದನ್ನ ಹಂತ ಹಂತವಾಗಿ